ಅಮ್ಮ ಅಯ್ಯೋ ಕಾವೇರಿ ತಲೆ ಸುತ್ತುತ್ತೆ ಕಣೆ. ಕಾವೇರಿ ತಲೆ ಸುತ್ತುತ್ತೆ, ನಿಲ್ಸು ಕಾವೇರಿ. ಯಾಕೆ ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ವಿಷಯ ಅಂತ ಹೇಳು. ಗೆಸ್ ಮಾಡಿ ನೋಡೋಣ. ತಲೆ ತಿರ್ಗೋ ತರ ತಿರ್ಗಿಸ್ಬಿಟ್ಟು ಗೆಸ್ ಮಾಡು ಅಂದ್ರೆ ಏನಂತ ಹೇಳಿ. ಏನ್ ವಿಷಯ ಅಂತ ನೀನೇ ಹೇಳು. ಪೂರ್ಣಿ, ನೀನಾದ್ರೂ ಗೆಸ್ ಮಾಡು. ನನಗೂ ಗೊತ್ತಾಗ್ತಿಲ್ಲ. ವಿಷಯ ಏನು ಅಂತ ನೀನೇ ಹೇಳು. ಅದನ್ ಕೇಳಿ ನಾವು ಖುಷಿ ಪಡ್ತೀವಿ. ವಿಷಯ ಏನು ಅಂತ ಕೇಳಿದ್ರೆ ಫುಲ್ ಖುಷಿ ಆಗ್ಬಿಡ್ತೀರಾ. ಅಮ್ಮ, ವಿಶ್ವಾಂಬರ ಗ್ರೂಪ್ ಆಫ್ ಕಂಪನೀಸ್ ಇಂದ ನನಗೆ ಆಫರ್ ಲೆಟರ್ ಬಂದಿದೆ. ಹಬ್ಬ ಮುಗಿದ್ ಮಾರನೇ ದಿನನೇ ಕೆಲ್ಸಕ್ಕೆ ಹೋಗ್ಬೇಕು. ಎಂತ ಸಿಹಿ ಸುದ್ದಿ ತಂದೆ. ಪೂರ್ಣಿ, ಹೋಗ್ ಸಕ್ಕರೆ ತಗೊಂಡ್ ಬಾ. ನನ್ಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ಅಂತೂ ನನ್ ಮಗಳು ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಲು. ನನ್ ಬಂಗಾರ. ತಗೊಂಡ್ ಬಾ. ಎಲ್ಲಿ ಆ ಮಾಡು. ಅಮ್ಮ, ನೋಡ್ತೀರಿ ಇನ್ ನಮ್ ಜೀವನ ಹೇಗ್ ಬದಲಾಗುತ್ತೆ ಅಂತ. ಪ್ರತಿ ಹಬ್ಬನೂ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಪ್ರತಿ ಹಬ್ಬಕ್ಕೂ ಹೊಸ ಹೊಸ ಬಟ್ಟೆಗಳನ್ನ ತಗೊಳ್ಳೋಣ. ನೆಕ್ಸ್ಟ್ ದೀಪಾವಳಿ ಅಂತೂ ಇಡೀ ಊರೇ ನೋಡ್ಬೇಕು. ಆ ತರ ಆಚರಣೆ ಮಾಡೋಣ. ವೀಕೆಂಡ್ ಬಂದ್ರೆ ಮೂವಿ, ಶಾಪಿಂಗ್ ಅಂತ ಫುಲ್ ಮಜಾ ಮಾಡೋಣ. ತಿಂಗಳಿಗೊಂದು ಟ್ರಿಪ್ಪಿಗೆ ಹೋಗೋಣ. ಅಮ್ಮ ಅನ್ಕೊಂಡಿರೋ ಪುಣ್ಯ ಕ್ಷೇತ್ರಗಳಿಗೆಲ್ಲ ತೀರ್ಥ ಯಾತ್ರೆ ಹೋಗೋಣ. ಏನಂತ್ಯ ಅಮ್ಮ? ಆಯ್ತು ಕಂದ, ಹಾಗೆ ಮಾಡೋಣ. ಕಾವೇರಿ, ಕೂಸ್ ಹುಟ್ಟಕ್ಕಿಂತ ಮುಂಚೆ ಕುಲಾವಿ ಹೊಲ್ಸಿದ್ರು ಅನ್ನೋ ಹಾಗಾಯ್ತು ನಿನ್ ಕತೆ. ಇನ್ನೂ ಕೆಲ್ಸಕ್ಕೆ ಹೋಗಿಲ್ಲ, ಆಗ್ಲೇ ಇಷ್ಟೊಂದು ಕನ್ಸ್ ಕಾಣ್ತಿದ್ಯಲ್ಲ. ಕೆಲ್ಸಕ್ಕೆ ಹೋಗಿ ಸಂಬಳ ತಗೊಂಡ್ ಬಂದ್ಮೇಲೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಣ. ಇವಾಗ ಆಫರ್ ಲೆಟರ್ ಕೈಯಲ್ಲಿ ಇಟ್ಕೊಂಡು ಹಾರಾಡ್ಬೇಡ. ಈಗ ಸಿಂಪಲ್ ಆಗಿ ಹಬ್ಬ ಮಾಡೋಣ. ಬಂದು ಮನೆ ಕೆಲ್ಸದಲ್ಲಿ ಸಹಾಯ ಮಾಡು. ಏನಕ್ಕ ನೀನು ದೊಡ್ಡೋಳಾಗಿ ನೀನು ಅಮ್ಮ ಇರ್ಬೇಕಿದ್ರೆ ಇನ್ನು ಚಿಕ್ಕ ಮಗು ನಾನು. ನನ್ನ ಹತ್ರ ಮನೆ ಕೆಲ್ಸ ಎಲ್ಲ ಮಾಡಿಸ್ತೀರಾ? ನೀನು ಚಿಕ್ಕ ಮಗುನಾ? ಮದ್ವೆ ಆಗಿದ್ರೆ ಇಷ್ಟೊತ್ತಿಗೆ 2 ಮಕ್ಳು ತಾಯಿ ಆಗಿರ್ತಿದ್ದೆ. ಇಷ್ಟೊತ್ತಿಗೆ 2 ಮಕ್ಳು ತಾಯಿ ಆಗ್ಬೇಕಾಗಿರೋದು ನೀನು, ನಾನಲ್ಲ. ಹೇಳಮ್ಮ. ಅಯ್ಯೋ, ನಿಮ್ಮಿಬ್ರ ಮಧ್ಯೆ ನಾನ್ ಬರಲ್ಲ. ಅಕ್ಕ ತಂಗಿಬ್ರು ಏನಾದ್ರೂ ಮಾಡ್ಕೊಳ್ಳಿ. ಅಮ್ಮ ಒಂದ್ ಕೆಲ್ಸನೂ ಮಾಡಲ್ಲ, ಬರೀ ಕತೆ ಹೊಡ್ಕೊಂಡ್ ತಿರ್ಗಾಡ್ತಿರ್ತಾಳೆ. ಎಲ್ಲ ಕೆಲ್ಸನೂ ನಾನೇ ಮಾಡ್ಬೇಕಾ? ಅವಳಿಗೂ ಹೇಳಮ್ಮ. ಹೌದು, ದೊಡ್ಡೋಳು ಅನ್ನಿಸ್ಕೊಂಡ್ಮೇಲೆ ನೀನೇ ಮಾಡ್ಬೇಕು. ನೀನೇನ್ ಬೇಜಾರ್ ಮಾಡ್ಕೋಬಿಡಮ್ಮ. ನೆಕ್ಸ್ಟ್ ಮಂತ್ ಇಂದ ನಿನ್ ಕೆಲ್ಸಕ್ಕೆ ಒಳ್ಳೆ ಬಹುಮಾನನೇ ಕೊಡ್ತೀನಿ. ಬಹುಮಾನ ಬೇಕು ಅಂದ್ರೆ ಎಲ್ಲ ಕೆಲ್ಸನೂ ನೀನೇ ಮಾಡ್ಬೇಕು. ಏನು, ನನಗ್ ಬಹುಮಾನ ಕೊಡ್ತೀಯ? ಅಲ್ಲ ಪುಳಿ, ಅಮ್ಮ. ಅಯ್ಯೋ ಅಮ್ಮ. ನಿನ್ಗೆ